ಅಂತ ಹೇಳಿ ನೋಡೋಣ. ಮನೇಲಿ ಕೆಲ್ಸನ ಆಫೀಸಲ್ಲಿ ಕೆಲ್ಸನ ಅದಕ್ಕೆ? ಏನ್ ಕೆಲ್ಸ ಅಂತ ಹೇಳಿದ್ರೆ ನಂಬಲ್ಲ. ಈ ಮನೇಲೇ ಕೆಲ್ಸ. ಈ ಮನೇಲಿ ಕೆಲ್ಸನ ಅಂದ್ರೆ ನೀನು ಮನೇಲೇ ಇದ್ಕೊಂಡು ಮಾಡೋ ಅಂತ ಕೆಲ್ಸ. ಅದೇನ್ ಕೆಲ್ಸ ಅದಕ್ಕೆ? ನಿಮ್ಗೆ ಉಪ್ಪಿನಕಾಯಿ ಹಪ್ಪಳ ಮಾಡಕ್ ಬರುತ್ತಾ? ಗೊತ್ತು. ಅಗರ್ಬತ್ತಿ ತಯಾರ್ಸಕ್ ಬರುತ್ತಾ? ಬರುತ್ತೆ. ಟೈಲರಿಂಗ್ ಕೆಲ್ಸ ಎಲ್ಲ ಬರುತ್ತಾ? ಮಾಡ್ತೀನಿ. ಎಲ್ಲಾ ಕೆಲ್ಸನೂ ಚೆನ್ನಾಗ್ ಮಾಡ್ತೀಯ ಅಲ್ವಾ? ಮಾಡ್ತೀನಿ. ಆ ಕೆಲ್ಸನೇ ಮಾಡು ಅಂತಿದ್ದಾರೆ. ಅದು ಅವ್ರಿಗೆ ಯಾಕೆ? ಅವ್ರ ಮನೆಗೇನೋ ಉಪಯೋಗ ಆಗತ್ತೇನೋ, ಈ ಮನೇಲಿ ಮಾಡಿ ಕಳ್ಸು ಅಂದಿದ್ದಾರೆ. ಓಹೋ, ಅಂದ್ರೆ ಮನೆಯಲ್ಲೇ ಇದ್ಕೊಂಡು ನಿಮ್ಗೆ ಸಂಬಳ ಬರುತ್ತೆ ಅದಕ್ಕೆ. ಹೌದು ಅದಕ್ಕೆ. ನಾನು ಮನೇಲೇ ಇದ್ರೆ ಮಕ್ಕಳನ್ನ ನೋಡ್ಕೋಬಹುದು. ಬೆಳಗ್ಗೆನೆ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೋದು, ಸಾಯಂಕಾಲ ಸ್ನಾಕ್ಸ್ ಮಾಡ್ಬೋದು, ಹೋಮ್ವರ್ಕ್ ಮಾಡಿಸ್ಬೋದು. ಮನೇಲೇ ಇದ್ದು ಮಕ್ಳು ಕೆಲ್ಸನ ಮಾಡ್ತಾ ಈ ಕೆಲ್ಸನೂ ಮಾಡ್ಬೋದು. ಅಯ್ಯೋ, ಸೇಮ್ ಜೈ ಸರ್ ಕೂಡ ನಮ್ಮ ಯಜಮಾನ್ರ ಹತ್ರ ಇದೇ ಮಾತು ಹೇಳಿದ್ರು ಅದಕ್ಕೆ. ಅವ್ರೇನಂದ್ರು? ಹೀಗೆ ನಿಮ್ಮಮ್ಮ ಹೇಳ್ದಂಗೆ ಅಬ್ಬಿ, ಮನೆಯಲ್ಲೇ ಇದ್ಕೊಂಡು ನಿಮ್ನ ನೋಡ್ಕೊಂಡು ಕೆಲ್ಸ ಎಲ್ಲ ಮಾಡ್ಲಿ ಅಂತ. ನಮ್ಮ ಅಮ್ಮ ಮಾಡೋ ಕೆಲ್ಸ ಅವ್ರಿಗೆ ಯಾಕೆ? ನಿಮ್ ತಾಯಿ ಕೆಲ್ಸ ಕೊಟ್ಟಿದ್ದು ಅವರೇ ಕಣೋ. ತಿಂಗಳು ಸಂಬಳ ಕೊಡೋದು ಅವರೇನೆ. ಅವ್ರು ಎಷ್ಟು ಒಳ್ಳೆಯವರು ಅದಕ್ಕೆ. ಇಬ್ರು ಮಕ್ಳಿರೋ ತಾಯಿಗೆ, ಒಂಟಿಯಾಗಿರೋ ಹೆಣ್ಣಿಗೆ ಏನೇನ್ ಕಷ್ಟ ಇರುತ್ತೋ ಅಂತ ಯೋಚನೆ ಮಾಡಿ ಮನೆಯಿಂದಾನೇ ಕೆಲಸ ಮಾಡೋ ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಓದು, ನಿಮಗ್ ಸಂಬಳ ಬರೋ ಹಾಗೆ ಕೂಡ ಮಾಡ್ಕೊಟ್ಟಿದ್ದಾರೆ. ಯಾವ ಲೋಕದಲ್ಲಿದ್ದಾರೋ ಗೊತ್ತಿಲ್ಲ. ಗಂಗಾ ಮೇಡಮ್ ದಯೇನೇ ಇದೆಲ್ಲ. ಆ ಮಹಾತಾಯಿಯಿಂದಾನೆ ಜೈ ಸರ್ ಇಷ್ಟೆಲ್ಲ ಬದಲಾಗಿದ್ದಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ. ನೀವ್ ಆ ತಾಯಿನ ಯಾವಾಗ್ಲೂ ನೆನೆಸ್ಕೋಬೇಕು ಅದಕ್ಕೆ. ಗಂಗಾ ಯಾರು ಆಂಟಿ? ಜೈ ಸರ್ ಹೆಂಡತಿ ದಿವ್ಯಾ. ಅವ್ರಂದ್ರೆ ಸರ್ರಿಗೆ ಪ್ರಾಣ. ಪಾಪ ಈಗ ಪ್ರಾಣ ಇಲ್ಲ, ಸತ್ತೋದ್ರು. ಅವ್ರು ಬದುಕಿದಿದ್ರೆ ನಿಮ್ಗಿನ್ನೂ ಎಷ್ಟೋ ಸಹಾಯ ಮಾಡ್ತಿದ್ರು. ಜೈ ಸರ್ಗೆ ಹೇಳಿ ನಿಮಗ್ ಸ್ವಂತ ಮನೆನೂ ಕೊಡಿಸ್ತಿದ್ರು. ನಿಮ್ಮನ್ನ ಸ್ವಂತ ಮಕ್ಳ ತರ ನೋಡ್ಕೋತಿದ್ರು. ಏನ್ ಮಾಡೋದು, ನಮ್ಗ ಅದೃಷ್ಟ ಇಲ್ಲ. ಸರಿ ಬಿಡಿ ಅದಕ್ಕೆ. ನಮ್ಗೆ ಏನ್ ಸಿಗ್ಬೇಕು ಅಂತಿದ್ಯೋ ಅಷ್ಟೇ ಸಿಗೋದು. ನಾಳೆಯಿಂದ ಕೆಲಸ ಶುರು ಮಾಡು. ನಾನು ಅವಾಗವಾಗ ಬಂದು ನಿನಗೆ ಸಹಾಯ ಮಾಡ್ತಾ ಇರ್ತೀನಿ. ಬರ್ತೀನಿ ಅದಕ್ಕೆ. ನಿನ್ಗೆ ಫೋನ್ ಮಾಡೋದಕ್ಕೆ ನಾಚಿಕೆ ಬರ್ತಿದ್ದಾನೆ ಕಣ. ಅವ್ರಿಗೆ ನಾಚಿಕೆನಾ? ರಾಮಕೃಷ್ಣ ಅವರೇ, ನಾನು ಆ ಮನೆಯಿಂದ ಎಷ್ಟು ಗಂಟೆಗೆ ಹೊರಟೆ? ಅಂದಾಜು 8 ಗಂಟೆ ಇರ್ಬೋದು. ಈಗ ಟೈಮ್ ಎಷ್ಟಾಗಿದೆ? 9:15 ಅಲ್ವಾ? ಅಂದ್ರೆ 1.5 ಗಂಟೆ. ಅಂದ್ರೆ ಎಷ್ಟು ನಿಮಿಷ? 20, 30, 40, 90 ನಿಮಿಷ ಕಣ. ಎಷ್ಟು ಸೆಕೆಂಡು? 90 × 60 ಸೆಕೆಂಡ್ ಅಂದ್ರೆ 5400 ಸೆಕೆಂಡ್ ಕಣ. ಅಷ್ಟು ಸಾರಿ ಫೋನ್ ಮಾಡಿದ್ರೆ ಅವ್ರು ನನಗೆ. ಅಳಿಯ, ವಿಷಯ ಏನಾಯ್ತು ಹೇಳು? ನಾಳೆ ದಿವ್ಯಾ ಬರ್ತಾಳ ಬರೋದಿಲ್ವಾ? ಅದೇ ಇನ್ನೂ ಗೊತ್ತಾಗಿಲ್ಲ. ಅವ್ರ ಹತ್ರಕ್ಕೆ ನಾನು ಮೀನಾಕ್ಷಿನ ಕಳಿಸಿದೀನಿ. ಅವಳು ಬರೋವರೆಗೂ ಯಾವ ವಿಷಯನೂ ಗೊತ್ತಾಗಲ್ಲ. ಅಪ್ಪ, ಮತ್ತೇನಾಯ್ತು? ಅಮ್ಮ ಬರ್ತಿದ್ದಾರೆ. 1 ನಿಮಿಷ ಲೈನಲ್ಲಿ ರಾಮಕೃಷ್ಣ ಅವರೇ. ಕಾಯ ಹಣ್ಣ? ಹಣ್ಣೆ. ಹಣ್ಣಂತೆ ರಾಮಕೃಷ್ಣ ಅವರೇ. ಹಣ್ಣಲ್ವೋ, ಹೂವು. ಹೂವು ಏನ್ರಿ? ಮಲ್ಲಿಗೆ ಹೂವು. ಚಂದ್ರಿಕಾ ಮೇಡಮ್ ಅವ್ರು ಕೇಳಿದ್ರೆ ಏನು? ಜೈ ಹೇಳ್ದ ಕಣ. ಏನಂತ? ದಿವ್ಯ ಮಲ್ಲಿಗೆ ಹೂವು ಅಂತ. ಮತ್ತೆ ಅಭಿರಾಮ್? ಅವನು ಮುಳ್ಳು. ಸಾರ್ ಹೇಳಿದ್ರ? ಇಲ್ಲ, ನಾನು ಹೇಳ್ದೆ. ಮಾವ ಫೋನ್ ಕೊಡಿಲಿ. ನಾಣಿ, ನಾಳೆ ದಿವ್ಯಾ ಬರ್ತಿದ್ದಾಳ? ಬರ್ತಾಳೆ ಸರ್. ಥ್ಯಾಂಕ್ ಯು ನಾಣಿ. ನಾಳೆ ಬೆಳಿಗ್ಗೆನೆ ಕಾರ್ ಕಳಿಸ್ತೀನಿ. ನನ್ನ ಬಂಗಾರನ ಸೇಫಾಗಿ ಕರ್ಕೊಂಡ್ ಬಾ. ಓಕೆ ಸರ್. ಅಜ್ಜಿ, ಚಿಕ್ಕಮ್ಮ, ಮಾವ, ಅತ್ತೆ, ದಿವ್ಯಾ ಬರ್ತಿದ್ದಾಳಂತೆ. ದಿವ್ಯಾ ಬರ್ತಿದ್ದಾಳೆ. ನನ್ನ ಬಂಗಾರ ಬರ್ತಿದೆ.
ಅಪ್ಪ ಹ್ಮ್. ನಾಳೆ ನನ್ನ ಜಯಾಂಕಲ್ ಮನೆ ಕರ್ಕೊಂಡು ಹೋಗ್ತೀರಾ? ಯಾಕೋ ಸಾರ್ ಹತ್ರ ಇನ್ನೂ ಹೇಳ್ಬೇಕಾಗಿರೋ ಫಿಟ್ಟಿಂಗ್ ಏನಾದ್ರು ಉಳಿದಿದ್ಯಾ? ಮಗು ಆಸೆ ಪಡ್ತಿದ್ರೆ ಬೇಡ ಅಂತ ಯಾಕ್ರಿ ಹೇಳ್ತೀರಾ? ಇವನ್ ಆಸೆ ಕೋರಿಕೆ ತೀರ್ಸ್ಬೇಕು ಅಂದ್ರೆ ನನ್ ಪ್ರಾಣ ಹೋಗ್ಬಿಡುತ್ತೆ. ಈಗ ಅಗತ್ಯನಾ? ಅಪ್ಪೋ ಏನಾಯ್ತು ದಿವ್ಯಾ? ಟೈಮ್ ಎಷ್ಟಾಯ್ತಮ್ಮ? ಇನ್ನು 12:30ನಾ? ಟೈಮ್ ಯಾಕೆ ಇಷ್ಟು ಸ್ಲೋ ಆಗಿ ನಡೀತಿದೆ? ಗಡಿಯಾರದ ಮುಳ್ಳು ಫಾಸ್ಟ್ ಆಗಿ ತಿರ್ಗಲ್ವಾ ಅಮ್ಮ? ಯಾಕೆ? ಬೇಗ ಬೆಳಗಾಗುತ್ತೆ ಅಂತ. ಒಂದು ವೇಳೆ ಈ ವಾಲ್ ಕ್ಲಾಕ್ ಹಾಳಾಗಿದೆಯೇನೋ? ಅಣ್ಣ ಹೇಳ್ತಾನೆ, ಬೆಳಗ್ಗೆ ಆಗ್ತಿದ್ದಾಗೆ ಏಳಿಸ್ತೀನಿ, ಮಲ್ಕೋ.